ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಶಿವರಾಜ್. ಇವತ್ತಿನ ವ್ಲಾಗ್ನ ಏನು ತೋರಿಸ್ತೀನಿ, ಏನದ್ರ ಬಗ್ಗೆ ಮಾತಾಡ್ತೀನಿ ಅಂತ ಈಗಾಗಲೇ ನೀವು ತಮ್ಮನೇಲಲ್ಲಿ ನೋಡಿರ್ತೀರ. ನನ್ನ ಗೃಹ ಪ್ರವೇಶಕ್ಕೆ, ನಮ್ಮನೆ ಗೃಹ ಪ್ರವೇಶಕ್ಕೆ ನಾನೇ ಸ್ವಂತವಾಗಿ ಡಾಲ್ ಮಾಡ್ಕೊಂಡಿದ್ದೀನಿ. ಡಾಲ್ ಇತ್ತು, ಅದಕ್ಕೆ ನಾನೇ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಇದೊಂದು ರೀತಿಲಿ ಗೃಹ ಪ್ರವೇಶದ್ದು ಪ್ರಿಪ್ರೇಷನ್ಸ್ ಅಂತ ಹೇಳ್ಬೋದು. ತುಂಬ ಟೈಮ್ ಹಿಡಿಯುತ್ತೆ ಇದೆಲ್ಲ ಮಾಡೋದಕ್ಕೆ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಟೈಮೆಲ್ಲ ಹಿಡಿಯುತ್ತೆ, ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ನಮ್ಮ ಮನೆ ಗೃಹ ಪ್ರವೇಶ ನಾನೇ ಮಾಡಬೇಕು, ಕಿಚನ್ ಡೆಕೋರೇಷನ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಬಜೆಟ್ ವೈಸ್ ಎಲ್ಲ ಐಟಮು ಮನೆಯಲ್ಲೇ ಇತ್ತು. ಸೊ ನನ್ನ ಎಲ್ಲ ಐಟಮ್ ಇತ್ತಲ್ಲ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದ್ದು. ಎಲ್ಲ ಆಲ್ಮೋಸ್ಟ್ ಹುಡುಗಿ ಎಲ್ಲ ನನ್ನ ಹತ್ರ ಇತ್ತು. ಬಟ್ ಈ ಪುಟಾಣಿ ಹುಡುಗ ನನ್ನ ಮಗ, ಇವನೊಬ್ಬ ಇರಲಿಲ್ಲ. ಇದಕ್ಕೋಸ್ಕರ ಪರ್ಚೇಸ್ ಮಾಡಿದಾಯಿತು ಒಂದು ಡಾಲ್ ಸೆಟ್ನ ಅಷ್ಟೇ. ಇನ್ನೆಲ್ಲ ಗೊಂಬೆನೂ ಇತ್ತು. ಆ್ಯಕ್ಚುಲಿ ನಿಮ್ಗೊಂದು ಹೇಳಬೇಕು, ಇದು ಹುಡುಗ ಡಾಲ್, ಇದು ಹುಡುಗ ಡಾಲ್. ಇದನ್ನು ನಾನು ಕವರಪ್ ಮಾಡಿ ಹುಡುಗಿ ಮಾಡಿದ್ದೀನಿ. ಇಲ್ಲೆಲ್ಲ ಕೂದಲೆಲ್ಲ ಇದೆ, ಅದಕ್ಕೆ ಸ್ವಲ್ಪ ಕವರಪ್ ಮಾಡಿದ್ದೀನಿ. ಬಟ್ ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಿಲ್ಲ ಆ ಗೊಂಬೆಗಿಂತ ಈ ಗೊಂಬೆ, ಬಟ್ ಬೆಟರ್. ಸರ ಬಳೆ ಎಲ್ಲ ಹಾಕಿದ್ಮೇಲೆ, ತಲೆ ಇದೆಲ್ಲ ಹಾಕಿದ್ಮೇಲೆ ಓಕೆ, ಬೆಟರ್ ಆಗಿದೆ. ಬಟ್ ಆದ್ರೂ ಕಾಣುತ್ತೆ ಚೇಂಜಸ್. ಹುಡುಗಿ ಮುಖದಲ್ಲಿರೋ ಲಕ್ಷಣ ಈ ಹುಡುಗ ಡಾಲಲ್ಲ ಅಷ್ಟಿರಲ್ಲ. ಯಾಕಂದರೆ ಈ ಕೂದಲನ್ನೆಲ್ಲ ಕೀಳಬೇಕಾದ್ರೆ ನಾವು ಗುಂಗುರು ಕೂದಲು ಥರ ಇರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಕಷ್ಟ ಆಯಿತು. ಈ ಡಾಲ್ನ ಮೇಕ್ ಓವರ್ ಮಾಡೋದು ತುಂಬ ಕಷ್ಟ ಆಯಿತು. ಬಟ್ ಫೈನಲಿ ಐ ಡಿಡ್ ಇಟ್. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಆದರೆ ಏನು ಅಂದರೆ ಸ್ವಲ್ಪ ಕವರೆಲ್ಲ ಹಾಕಿ ಎತ್ತಿಟ್ಬಿಟ್ಟಿದೆ. ಸೊ ಅದರಿಂದ ಒಂದು ಸ್ವಲ್ಪ ನೆರಿಗೆಗಳೆಲ್ಲ ಹಾಗೆ ಹೀಗೆ ಆಗಿದೆ. ಬಟ್ ಆದರೆ ಇದರಿಂದ ತುಂಬ ಶ್ರಮ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಚೆನ್ನಾಗಿ ಬಂದಿದೆ. ನನಗಂತೂ ಈ ಡಾಲ್ಗಿಂತ ಈ ಡಾಲ್ ತುಂಬಾ ಇಷ್ಟ ಆಯಿತು. ಇದೊಂಥರ ಕಸ್ಟಮೈಸ್ ಡಾಲ್ ಥರ ಅನಿಸ್ತಿದೆ ನನಗೆ. ಈ ಥರ ಕಾಮನ್ನಾಗಿ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಬಟ್ ಆದರೆ ನಾನು ಸ್ಟಿಚಿಂಗ್ ಗೊತ್ತಿರೋದ್ರಿಂದ, ಸ್ಟಿಚಿಂಗ್ ಸ್ವಲ್ಪ ಬರೋದ್ರಿಂದ ಈ ಬ್ಲೌಸು ಅದೆಲ್ಲ ನನಗೆ ಅಂಟಿಸೋದು ಇಷ್ಟ ಇಲ್ಲ. ನನಗೆ ಡಾಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ಸ್ಟಿಚ್ ಮಾಡಿರೋ ವಿಡಿಯೋ ಇಲ್ಲ, ಇದ್ದಿದ್ರೆ ಶೇರ್ ಮಾಡ್ಕೊತಾ ಇದ್ದೆ. ಸೊ ಆದರೆ ಇನ್ನೆಲ್ಲ ಇದೂ ಅಷ್ಟೇ ನಾನು ಸ್ಟಿಚ್ ಮಾಡಿಲ್ಲ. ಸ್ಯಾರಿಗೇನು ಗಮ್ಮ ಹಾಕಬಾರ್ದು, ಇದು ರೀಯೂಸು ಮಾಡ್ಬೋದು. ಬೇರೆ ಮಕ್ಕಳು ಕೊಟ್ಟರೆ ಆಟಾಡ್ತಾರೆ, ಅದಕ್ಕೋಸ್ಕರ ನಾನು ಯಾವುದೋ ಅಣಿಸಿಲ್ಲ, ಎಲ್ಲ ಆಲ್ಮೋಸ್ಟ್ ಸ್ಟಿಚ್ಡ್. ಇಲ್ಲ ಅನಿಸುತ್ತೆ ಇಲ್ಲಿ ಓಪನ್ ಮಾಡ್ಬೋದು, ಬೇರೆ ಸೀರೆನೂ ಉಡಿಸ್ಬೋದು, ಆ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಕಿಚನ್ ಡೆಕೋರೇಷನ್ಗೋಸ್ಕರ ಮಾಡಿಕೊಂಡೆ. ಇವನ್ ನನಗೆ ಹ್ಯಾಬಿಟ್ ಇದೆ ಗೊಂಬೆಗಳನ್ನ ರೆಡಿ ಮಾಡಬೇಕು, ಗೊಂಬೆಗಳನ್ನ ಅಲಂಕಾರ ಮಾಡೋದು, ರೆಡಿ ಮಾಡೋದು ನಂಗೆ ತುಂಬ ಇಷ್ಟ. ಸೊ ಅದರಿಂದ ನಾನು ಇದಕ್ಕೆ ಸ್ವಲ್ಪ ಪ್ಯಾಷನ್ ಜಾಸ್ತಿ ಇರೋದ್ರಿಂದ ಡಾಲ್ಸ್ ಮೇಕ್ ಓವರ್ ಮಾಡಿದ್ದೀನಿ. ಹೇಗಿದ್ದಾಳೆ? ಆ್ಯಕ್ಚುಲಿ ಈ ಡಾಲ್ ನನ್ನ ಫೇವ್ರೆಟ್ ಡಾಲ್. ಅಂದರೆ ಫೇಸ್ ಇದೆ, ಆದರೆ ಬೇರೆ ಎಲ್ಲ ಚೇಂಜ್. ಫೇಸ್ ಮಾತ್ರ ಇದು ತುಂಬ ದಿನದಿಂದನೇ ಮಾಡಿಟ್ಟಿದ್ದು ಹೇರ್ಸ್ನ. ಚೌಲಿ ಹೀಗೆ ಬಂದಿದೆ, ಬ್ಯಾಕ್ ಲುಕ್ ಇದು. ನಾವು ಹೇಗೆ ಸೀರೆ ಉಟ್ಟರೆ ಹೇರ್ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಮಾಡಿದ್ದೀನಿ ನಾನು ಕಾಮನ್ನಾಗಿ. ಇಲ್ಲಿ ನೋಡ್ಬೋದು ಪ್ಲೀಟ್ಸು ಅಷ್ಟೇ. ಹೇಗೆ ಕಾಣ್ತಿದೆ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಆದರೆ ರಿಯಲಿ ನೋಡೋಕೆ ತುಂಬಾ ಚೆನ್ನಾಗಿದೆ. ಮಾಂಗಲ್ಯ ಸರ ಈ ರೀತಿ ಕಾಣುತ್ತೆ ನಮ್ಮ ಒಂದು ಡಾಲ್. ನಾನೇ ಅಂತ ಹೇಳ್ಕೊಬೋದು, ಈ ರೀತಿ ಇದೆ ಡಾಲ್ ಇದು. ಇನ್ನು ಇದಕ್ಕೆಲ್ಲ ಸ್ಟ್ಯಾಂಡ್ ಸಿಗುತ್ತೆ, ಅಂದರೆ ಬಾರ್ಬಿಗೆಲ್ಲ ನಿಲ್ಲಿಸೋದಕ್ಕೋಸ್ಕರ ಸ್ಟ್ಯಾಂಡ್ಗಳು ಸಿಗುತ್ತೆ. ಇದನ್ನು ಹಾಕಿ ಲೆಗ್ ಹಾಕಿ ಟೈಟ್ ಮಾಡಿದ್ರೆ ನಿಂತ್ಕೊಳ್ಳುತ್ತೆ. ಬಟ್ ಆದರೆ ಈ ಡಾಲ್ ಚಿಕ್ಕ ಡಾಲ್ಗೆ ಆಗಿಲ್ಲ.
ಸ್ಟ್ಯಾಂಡ್ ಇರಲಿಲ್ಲ. ಸೊ ಅದರಿಂದ ಇದಕ್ಕೆ ವುಡನ್ ಪೀಸ್ ಓಡಿಸಿದ್ದೀನಿ. ಮತ್ತು ತುಂಬಾ ಚಿಕ್ಕ ಬಂದ್ಬಿಟ್ಟಿತ್ತು ಡಾಲ್. ಇದು ಇಷ್ಟು ಬಂದ್ಬಿಟ್ಟಿತ್ತು. ನನ್ನ ಮಗ, ನಾನು ಕುಳ್ಳ ಇದ್ದೀನಿ, ನಾನು ಹೈಟ್ ಇಲ್ಲ, ನಮ್ಮ ಮನೇಲೆಲ್ಲ ನೀನೇ ಕುಳ್ಳ ಇರೋದು, ಆದರೆ ನೀನು ಹೈಟ್ ಗೊಂಬೆ ಇಟ್ಕೊಂಡಿದ್ಯಾ, ನನಗೆ ಮಾತ್ರ ಕುಳ್ಳ ಗೊಂಬೆ, ಹಂಗೆ ಹೀಗೆ ಅಂತಿದ್ದ. ಸೊ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ವುಡನ್ ಹಾಕಿ ಅದನ್ನು ಹೊಡೆದು ಸ್ವಲ್ಪ ಹೈಟ್ ಮಾಡಿ ಪಂಚೆ ಹಾಕಿದ್ದೀನಿ, ಕಾಣಿಸ್ಬಾರ್ದು ಅಂತ. ನೋಡ್ತಿದ್ದೀರಲ್ಲ, ಈ ರೀತಿ. ಇನ್ನು ಈ ಹುಡುಗ ಡಾಲಲ್ಲೂ ಅಷ್ಟೇ, ಸ್ಟ್ಯಾಂಡಿಂಗ್ ಲೆಗ್ಸ್ ನೀಟಾಗಿಲ್ಲ, ಅಂದರೆ ನಿಂತ್ಕೊಳ್ಳಲ್ಲ ನೀಟಾಗಿ. ಹೀಗೆ ನಿಂತ್ಕೊತಿದ್ದೆ, ಬಟ್ ಯಾಕೆಂದರೆ ಇದು ಮರ ಓಡಿಸಿ ಆಣಿ ಓಡಿಸಿದ್ದೀನಿ 2 ಕಡೆ, ಅದರಿಂದ ಇದು ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಮತ್ತು ಇದು ಅಷ್ಟೇ ಪಂಚೆಲಿ ಕವರ್ ಮಾಡ್ಕೊತೀನಿ. ಇದು ಅಷ್ಟೇ ಶರ್ಟ್ ಆಗಿರಲಿ, ಪಂಚೆ ಆಗಿರಲಿ ಎಲ್ಲ ನಾನು ಸ್ಟಿಚ್ ಮಾಡಿರೋದೆ, ಅಂಟಿಸಿಲ್ಲ ಯಾವುದೂ. ನನಗೆ ಆ್ಯಕ್ಚುಲಾಗಿ ಹೇಳಿದ್ನಲ್ಲ, ಅಂಟಿಸಿದ್ರೆ ಕ್ಲಾತು ವೇಸ್ಟು, ಮತ್ತು ಗೊಂಬೆನೂ ಅಷ್ಟೇ ಅಂಟ್ಕೊಂಡು ಅಲ್ಲೆಲ್ಲ ಏನೇನೋ ಸಿಗಾಕೊಳ್ಳೋದು, ಅದಷ್ಟೇ ಚೆನ್ನಾಗಿರಲ್ಲ. ಗೊಂಬೆ ಚೆನ್ನಾಗಿರಲಿ, ಲೈವ್ ಆಗಿರಲಿ, ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಈ ಡ್ರೆಸ್ ತೆಗೆದು ಬೇರೆ ಡ್ರೆಸ್ ಸ್ಟಿಚ್ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದು ಅಷ್ಟೇ ಶರ್ಟ್ ಎಲ್ಲ ನಾನು ಸ್ಟಿಚ್ ಮಾಡಿ ಹಾಕಿದ್ದೀನಿ, ಸೇಮ್ ಆ್ಯಸ್ ಇಟ್ ಈಸ್. ಈ ಚಿಕ್ಕ ಡಾಲಲ್ಲೂ ನಾನೇ ಸ್ಟಿಚ್ ಮಾಡಿರೋದು. ಬಟ್ ಈ ಡಾಲ್ ತುಂಬ ಕಷ್ಟ ಆಯಿತು ಸ್ಟಿಚ್ ಮಾಡೋದು, ಬಟ್ ಆದರೆ ಮಾಡಿದೆ. ಬಟ್ ಇನ್ನು ಈ ಡಾಲ್ ಬಗ್ಗೆ ಹೇಳಬೇಕು ಅಂದರೆ, ಇದು ಹುಡುಗಿಯಿಂದ ಹುಡುಗಿ ಮಾಡೋದ್ರಿಂದ ತುಂಬಾ ಕಷ್ಟ ಇದೆ. ಹುಡುಗಿಗೆಲ್ಲ ಸ್ವಲ್ಪ ಡಾಲ್ಸ್ಗಳಲ್ಲಿ ಫಿಗರ್ ಕೊಟ್ಟಿರ್ತಾರೆ, ಬಟ್ ಹುಡುಗ ಡಾಲ್ಗೆ ಆ ಥರ ಎಲ್ಲ ಇರಲ್ಲ. ಅದರಿಂದ ಏನಾಯಿತು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗಲೂ ಅಷ್ಟೇ, ಇದು ಬೆನ್ ಸ್ಟ್ರೈಟಾಗಿಲ್ಲ, ಬಟ್ ಅದೇ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳುತ್ತೆ. ಆಣಿ ಏನೂ ಓಡಿಸಿಲ್ಲ, ಬಟ್ ಸ್ಟ್ಯಾಂಡಿಂಗ್ ಪೊಸಿಷನ್ ನೀಟಾಗಿ ನಿಂತ್ಕೊಳ್ಳುತ್ತೆ, ನಿಲ್ಲಿಸಿದ್ರೆ ನೀಟಾಗಿ ನಿಂತ್ಕೊಳ್ಳುತ್ತೆ. ಸೊ ಇದನ್ನು ಇವಾಗೆಲ್ಲ ತೋರಿಸ್ತಾರಲ್ಲ ಎಲ್ಲ ಈ ಕಿಚನಲ್ಲಿ ಸಿಂಕ್ ಪಕ್ಕ ಇಡೋದಕ್ಕೆ ಅಂತ, ಅದಕ್ಕೆ ಅಂತ ಪ್ರಿಪೇರ್ ಮಾಡಿದೆ ಅಷ್ಟೇ. ಹೇಗೆ ಬರುತ್ತೋ ಗೊತ್ತಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ ಎಲ್ಲ, ನೋಡಬೇಕು ಆವತ್ತಿನ ದಿನ ಹೇಗೆ ಬರುತ್ತೆ ಅಂತ. ಇದೊಂದು ಪ್ರಿಪೇರ್ ಮಾಡಿದ್ದೀನಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು. Bye friends, have a great day.